ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್. ನಾನು ಮಂಜುನಾಥ್. ಇವತ್ತಿನ ವಿಡಿಯೋದಲ್ಲಿ ಏನ್ ನೋಡ್ತೀವಿ ಅಂದ್ರೆ ಇನ್ಫಿನಿಕ್ಸ್ ನೋಟ್ 12 ಪ್ರೋ. ಸೊ ಈ ಒಂದು ಸ್ಮಾರ್ಟ್ ಫೋನ್ ಅನ್ನ ಅನ್ಬಾಕ್ಸ್ ಮಾಡಿ ಈ ಒಂದು ಸ್ಮಾರ್ಟ್ ಫೋನ್ ನೋಡಕ್ ಹೇಗಿದೆ ಹಾಗೂ ಇದರ ಒಂದು ಪ್ರೈಸ್ ಏನು, ಸ್ಪೆಸಿಫಿಕೇಶನ್ಸ್ ಏನು, ಯೂಸ್ ಮಾಡಿ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಹೇಗಿದೆ ಎಲ್ಲದ್ರ ಬಗ್ಗೆನೂ ತಿಳಿಸ್ತೀನಿ. ಸೊ ಮಿಸ್ ಮಾಡ್ಕೊಳ್ತೀನಿ ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿ. ಸೊ ಸ್ಮಾರ್ಟ್ ಫೋನ್ ನೋಡಕ್ಕೆ ಈ ರೀತಿ ಇದೆ. ಇದನ್ನ ಆನ್ ಮಾಡಿ ಸೈಡಿಗೆ ಇಟ್ಬಿಟ್ಟು ಮತ್ತೆ ಬಾಕ್ಸ್ ನಲ್ಲಿ ಬೇರೆ ಏನಿದೆ ಅಂತ ನೋಡೋಣ. ಒಂದು 33 ವಾಟ್ಸ್ ನ ಚಾರ್ಜಿಂಗ್ ಅಡಾಪ್ಟರ್, ಟೈಪ್ ಸಿ ನ ಚಾರ್ಜಿಂಗ್ ಕೇಬಲ್, ಒಂದು ವಾರಂಟಿ ಕಾರ್ಡ್ ಮತ್ತು ಯೂಸರ್ ಮ್ಯಾನುವಲ್, ಸಿಮ್ ಇಂಜೆಕ್ಟಿಂಗ್ ಪಿನ್, ಎಕ್ಸ್ ಕ್ಲಬ್ ನ ವೆಲ್ಕಮ್ ಕಾರ್ಡ್ ಮತ್ತೆ ಒಂದು ಟ್ರಾನ್ಸ್ಪರೆಂಟ್ ಪೌಚ್ ಅನ್ನ ಕೊಟ್ಟಿದ್ದಾರೆ. ಇದು ನೋಡಕ್ಕೆ ಚೆನ್ನಾಗಿದೆ ಮತ್ತೆ ಒಳ್ಳೆ ಕ್ವಾಲಿಟಿ ಇದೆ ಅಂತಾನೂ ಹೇಳಬಹುದು. ಸೊ ಸ್ಮಾರ್ಟ್ ಫೋನ್ ನೋಡಕ್ಕೆ ಈ ರೀತಿ ಕೊಟ್ಟಿದ್ದಾರೆ. ಇದರಲ್ಲಿ ನಮಗೆ 6.7 ಇಂಚ್ ನ ಒಂದು ಫುಲ್ HD ಪ್ಲಸ್ AMOLED ಡಿಸ್ಪ್ಲೇ ನ ಕೊಟ್ಟಿದ್ದಾರೆ ಹಾಗೂ ಫ್ರಂಟ್ ನಮಗೆ 16 ಮೆಗಾ ಪಿಕ್ಸೆಲ್ ನ ಕ್ಯಾಮೆರಾನ ಕೊಟ್ಟಿದ್ದಾರೆ. ಇನ್ನು ಸೈಡ್ ನಲ್ಲಿ ನೋಡೋದಾದ್ರೆ ವಾಲ್ಯೂಮ್ ಕೀ ಮತ್ತು ಒಂದು ಮಲ್ಟಿ ಫಂಕ್ಷನಲ್ ಒಂದು ಫಿಂಗರ್ ಪ್ರಿಂಟ್ ಸೆನ್ಸಾರ್ ಹಾಗೂ ಪವರ್ ಬಟನ್ ಅನ್ನ ನೋಡ್ಕೊಬಹುದು. ಇನ್ನು ಬಾಟಮ್ ನಲ್ಲಿ ನೋಡೋದಾದ್ರೆ ಒಂದು 3.5 mm ನ ಆಡಿಯೋ ಜಾಕ್ ಸಪೋರ್ಟ್, ಒಂದು ಮೈಕ್ರೋಫೋನ್ ಮತ್ತು ಚಾರ್ಜಿಂಗ್ ಪೋರ್ಟ್ ಹಾಗೂ ಸ್ಪೀಕರ್ ಅನ್ನ ನೋಡ್ಕೊಬಹುದು. ಲೆಫ್ಟ್ ಸೈಡ್ ನಲ್ಲಿ ನೋಡೋದಾದ್ರೆ ಒಂದು ಸಿಮ್ ಟ್ರೇ ನ ಕೊಟ್ಟಿದ್ದಾರೆ. ಇದರಲ್ಲಿ ನಾವು ಒಂದು ಮೆಮೊರಿ ಕಾರ್ಡ್ ಹಾಗೂ 2 ಸಿಮ್ ಕಾರ್ಡ್ ಅನ್ನ ಹಾಕಬಹುದು. ಮತ್ತೆ ಫ್ರಂಟ್ 16 ಮೆಗಾ ಪಿಕ್ಸೆಲ್ ನ ಕ್ಯಾಮ್ರಾನ ಜೊತೆಗೆ LED ಫ್ಲಾಶ್ ಅನ್ನ ಕೂಡ ಕೊಟ್ಟಿದ್ದಾರೆ. ಇದು ಕೂಡ ಸಕ್ಕತ್ತಾದ ವಿಷಯ ಅಂತಾನೆ ಹೇಳಬಹುದು. ಇನ್ನು ನೆಕ್ಸ್ಟ್ ಬ್ಯಾಕ್ ನಲ್ಲಿ ನೋಡೋದಾದ್ರೆ 108 ಮೆಗಾ ಪಿಕ್ಸೆಲ್ ನ ಒಂದು ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಅನ್ನ ಕೊಟ್ಟಿದ್ದಾರೆ ಮತ್ತು ಕ್ವಾಡ್ LED ಫ್ಲಾಶ್ ಅನ್ನ ನೋಡ್ಕೊಬಹುದು. ಹಿಂದೆ ಬ್ಯಾಕ್ ಡಿಸೈನ್ ಅನ್ನ ಕೂಡ ನೋಡ್ಕೊಳ್ಳಿ. ಒಂದು ಸಕ್ಕತ್ತಾಗಿರೋ ಒಂದು ಡಿಸೈನ್ ಅಂತಾನೆ ಹೇಳಬಹುದು. ಈ ಒಂದು ಡಿಸೈನ್ ನೋಡಕ್ಕೆ ಚೆನ್ನಾಗಿನೇ ಇದೆ. ಇನ್ನು ಈ ಒಂದು ಸ್ಮಾರ್ಟ್ ಫೋನ್ ನ ಆಪರೇಟಿಂಗ್ ಸಿಸ್ಟಮ್ ಅಂತ ನೋಡೋದಾದ್ರೆ ಇದು XOS 10.6 ಆಂಡ್ರಾಯ್ಡ್ 12 ನ ಬೇಸ್ ನ ಮೇಲೆ ಬರ್ತಾ ಇದೆ. ಇನ್ನೇ ಒಂದು ಸ್ಮಾರ್ಟ್ ಫೋನ್ ನ ಬೇರೆ ಸ್ಪೆಸಿಫಿಕೇಶನ್ಸ್ ಅಂತ ನೋಡೋದಾದ್ರೆ ಇದರಲ್ಲಿ ನಮಗೆ 5000 mAh ನ ಒಂದು ದೊಡ್ಡ ಬ್ಯಾಟರಿಯನ್ನ ಕೊಟ್ಟಿದ್ದಾರೆ. ಸೊ ಆರಾಮಾಗಿ ನಿಮಗೆ 2 ದಿನ ನಾರ್ಮಲ್ ಯೂಸೇಜ್ಗೆ ಬರುತ್ತೆ. ಗೇಮ್ಸ್ ಎಲ್ಲ ಆಡ್ತೀನಿ ಅಂದ್ರೆ ನಿಮಗೆ ಒಂದು 5-6 ಗಂಟೆ ಚಾರ್ಜ್ ನಿಲ್ಲುತ್ತೆ. ಹಾಗೂ ಇದರಲ್ಲಿ 33 ವಾಟ್ಸ್ ನ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಒಳ್ಳೆ ವಿಷಯ ಅಂತ ಹೇಳ್ತೀನಿ. ನಮಗೆ ಬಾಕ್ಸ್ ನಲ್ಲೂ ಕೂಡ 33 ವಾಟ್ಸ್ ನ ಚಾರ್ಜಿಂಗ್ ಅಡಾಪ್ಟರ್ ಸಿಗ್ತಾ ಇದೆ. ಇನ್ನು ಇದರಲ್ಲಿ ನಮಗೆ MediaTek ನ Helio G99 ನ ಒಂದು ಪ್ರೊಸೆಸರ್ ಅನ್ನ ಕೊಟ್ಟಿದ್ದಾರೆ. ಸೊ ನಿಮಗೆ ಏನಾದ್ರೂ ಲೋ ಬಜೆಟ್ ನಲ್ಲಿ ಒಳ್ಳೆ ಒಂದು ಬೆಸ್ಟ್ ಗೇಮಿಂಗ್ ಸ್ಮಾರ್ಟ್ ಫೋನ್ ಬೇಕು ಅಂದ್ರೆ ಈ ಒಂದು ಸ್ಮಾರ್ಟ್ ಫೋನ್ ಚೆನ್ನಾಗಿರತ್ತೆ. ಸೊ ನೀವು ಗೇಮಿಂಗ್ ಎಲ್ಲ ಇದನ್ನ ಆರಾಮಾಗಿ ಯೂಸ್ ಮಾಡ್ಕೊಬಹುದು. ಇನ್ನು ಇದರ ಒಂದು ಆಂಟಿಟ್ಯೂಡ್ ಸ್ಕೋರ್ ಅಂತ ನೋಡೋದಾದ್ರೆ 3,72,000 ಪ್ಲಸ್ ಒಂದು ಸ್ಕೋರ್ ಅನ್ನ ಕೊಡ್ತಿದೆ. ಸೊ ಈ ಒಂದು ಪ್ರೈಸ್ ರೇಂಜ್ ಅಲ್ಲಿ ಒಳ್ಳೆ ಒಂದು ಸ್ಕೋರ್ ಅಂತಾನೆ ಹೇಳಬಹುದು ಗೇಮಿಂಗ್ ಗೋಸ್ಕರ ಅಂದ್ರೆ. ಇನ್ನು ಇದರ ರ್ಯಾಮ್ ಮತ್ತು ಸ್ಟೋರೇಜ್ ಅಂತ ನೋಡೋದಾದ್ರೆ ಇದರಲ್ಲಿ ನಮಗೆ 8 GB ರ್ಯಾಮ್ ಅನ್ನು ಕೊಟ್ಟಿದ್ದಾರೆ ಪ್ಲಸ್ 5 GB ವರ್ಚುವಲ್ ರ್ಯಾಮ್ ಸಪೋರ್ಟ್ ಅನ್ನ ಕೂಡ ಕೊಟ್ಟಿದ್ದಾರೆ. ಸೊ ಟೋಟಲ್ ಆಗಿ ಒಂದು 13 GB ರ್ಯಾಮ್ ಹಾಗೂ 256 GB ಇನ್ಬಿಲ್ಟ್ ಸ್ಟೋರೇಜ್ ಅನ್ನ ಕೊಟ್ಟಿದ್ದಾರೆ. ಮತ್ತೆ ನಮಗೆ ಬೇಕಾದ್ರೆ ಅಪ್ ಟು 1 TB ತನಕ ಎಕ್ಸ್ಟರ್ನಲ್ ಮೆಮೊರಿ ಕಾರ್ಡ್ ಅನ್ನ ಹಾಕೊಂಡು ಸ್ಟೋರೇಜ್ ಅನ್ನ ಇನ್ಕ್ರೀಸ್ ಮಾಡ್ಕೊಬಹುದು. ಇನ್ನ ಈ ಒಂದು ಸ್ಮಾರ್ಟ್ ಫೋನ್ ಅನ್ನ ಯೂಸ್ ಮಾಡಿ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಏನಂತ ನೋಡೋದಾದ್ರೆ ಇದರ ಒಂದು ಡಿಸೈನ್ ನೋಡಿ. ಸೊ ಈ ಒಂದು ಡಿಸೈನ್ ತುಂಬಾನೇ ಚೆನ್ನಾಗಿದೆ ಅಲ್ವಾ. ಸೊ ನನಗೂ ಕೂಡ ಈ ಒಂದು ಬ್ಯಾಕ್ ಡಿಸೈನ್ ತುಂಬಾನೇ ಇಷ್ಟ ಆಯ್ತು. ಬ್ಯಾಕ್ ಪ್ಲಾಸ್ಟಿಕ್ ಆದ್ರೂ ಕೂಡ ಒಳ್ಳೆ ಒಂದು ಮ್ಯಾಟ್ ಫಿನಿಶಿಂಗ್ ಅನ್ನ ಕೊಟ್ಟಿದ್ದಾರೆ. ಒಳ್ಳೆ ಗ್ಲೋ ಆಗ್ತಿದೆ, ಚೆನ್ನಾಗಿದೆ ನೋಡಕ್ಕೆ. ಒಂದು ಪ್ರೀಮಿಯಂ ಸ್ಮಾರ್ಟ್ ಫೋನ್ ಹೇಗಿದೆಯೋ ಆ ರೀತಿ ಕಾಣಿಸುತ್ತೆ. ಇನ್ನು ಇದನ್ನ ಯೂಸ್ ಮಾಡಿ ಕ್ಯಾಮ್ರಾ ಕ್ವಾಲಿಟಿ ಎಲ್ಲ ಹೇಗಿದೆ ಅಂತ ನೋಡೋದಾದ್ರೆ ಫ್ರಂಟ್ ನಮಗೆ 16 ಮೆಗಾ ಪಿಕ್ಸೆಲ್ ನ ಕ್ಯಾಮ್ರಾನ ಕೊಟ್ಟಿದ್ದಾರೆ. ಸೊ ಕ್ವಾಲಿಟಿ ಒಂದ್ ಮಟ್ಟಿಗೆ ಚೆನ್ನಾಗಿದೆ ಅಂತಾನೆ ಹೇಳಬಹುದು. ಹಾಗೂ ಬ್ಯಾಕ್ ನೋಡೋದಾದ್ರೆ 108 ಮೆಗಾ ಪಿಕ್ಸೆಲ್ ನ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಅನ್ನ ಕೊಟ್ಟಿದ್ದಾರೆ. ಸೊ 108 ಮೆಗಾ ಪಿಕ್ಸೆಲ್ ಓಕೆ ಆದ ಒಂದು ಕ್ಯಾಮ್ರಾ ಕ್ವಾಲಿಟಿ ಅಂತಾನೆ ಹೇಳಬಹುದು. ಝೂಮ್ ಮಾಡಿ ನೋಡಿದ್ರೆ ಅಷ್ಟೇನು ಕ್ಲಾರಿಟಿ ಇರೋದಿಲ್ಲ, ಹಾಗೆ ತೆಗೆದ್ರೆ ಫೋಟೋಸ್ ಕ್ಲಾರಿಟಿ ಇದೆ ಅಂತಾನೆ ಹೇಳಬಹುದು. ಸೊ ನಾನು ಫ್ರಂಟ್ ಕ್ಯಾಮ್ರಾದಲ್ಲಿ ತೆಗೆದಿರೋ ಫೋಟೋಸ್ ಎಲ್ಲ ಅಲ್ಲಿ ಹಾಕ್ತಿರ್ತೀನಿ, ನೀವು ನೋಡ್ಕೊಬಹುದು ಕ್ವಾಲಿಟಿ ಹೇಗಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಹಾಗೂ ಬ್ಯಾಕ್ ಕ್ಯಾಮ್ರಾದಲ್ಲಿ ತೆಗೆದಿರುವಂತಹ ಫೋಟೋಸ್ ಅನ್ನು ಕೂಡ ನಾನು ಈಗ ಹಾಕ್ತಾ ಇದ್ದೀನಿ, ಅದರ ಒಂದು ಕ್ವಾಲಿಟಿ ಹೇಗಿದೆ ಅಂತ ನೀವು ನೋಡ್ಕೊಬಹುದು. ಹಾಗೂ ವಿಡಿಯೋ ಸ್ಟೆಬಿಲೈಸೇಷನ್ ಅಂತ ನೋಡೋದಾದ್ರೆ ಅಂತದ್ದೇನು ಇದರಲ್ಲಿ ಕಾಣಿಸ್ತಾನೆ ಇಲ್ಲ. ಸೊ ಇದರ ಒಂದು ಪ್ರೈಸ್ ರೇಂಜ್ ಏನಂತ ನೋಡೋದಾದ್ರೆ 16,999 ರೂಪಾಯಿಗೆ ಇದು ಅವೈಲೇಬಲ್ ಇದೆ ಫ್ಲಿಪ್ಕಾರ್ಟ್ ನಲ್ಲಿ. ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡಿ ನೋಡ್ಕೊಬಹುದು. ಸೊ ಈ ಒಂದು ಪ್ರೈಸ್ ರೇಂಜ್ಗೆ ಇದನ್ನ ತಗೋಬಹುದಾ ಅಂತ ಕೇಳೋದಾದ್ರೆ, ಸೊ ನಿಮಗೆ ಏನಾದರೂ ಗೇಮಿಂಗ್ ಸ್ಮಾರ್ಟ್ ಫೋನ್ ಬೇಕು ಅಂದ್ರೆ ಈ ಒಂದು ಪ್ರೈಸ್ ರೇಂಜ್ ಅಲ್ಲಿ ನೀವು ಆರಾಮಾಗಿ ತಗೋಬಹುದು. ಹಾಗೂ ಇನ್ಫಿನಿಕ್ಸ್ ಕಡೆಯಿಂದ ಒಂದು ಆಲ್ರೌಂಡರ್ ಸ್ಮಾರ್ಟ್ ಫೋನ್ ಅಂತಾನೆ ಹೇಳಬಹುದು. ಇದರಲ್ಲಿ ಸ್ವಲ್ಪ ಎಕ್ಸ್ಟ್ರಾ ದುಡ್ಡು ಹಾಕಿ ನೀವು 5G ವೇರಿಯಂಟ್ ಕೂಡ ತಗೋಬಹುದು. ಸೊ ನಿಮ್ಮ ಇಷ್ಟ, ನೀವು ಯಾವ್ದು ಬೇಕಾದ್ರೂ ಟ್ರೈ ಮಾಡಿ. ಸೊ ನನ್ನ ಪ್ರಕಾರ ತಗೋಬಹುದಾ ಅಂತ ಕೇಳಿದ್ರೆ ಓಕೆ ತಗೋಬಹುದು. ಒಳ್ಳೆ ಒಂದು ಸ್ಪೆಸಿಫಿಕೇಶನ್ಸ್ ಅನ್ನ ಕೊಟ್ಟಿದ್ದಾರೆ. ನಿಮಗೆ ಈ ಒಂದು ಸ್ಮಾರ್ಟ್ ಫೋನ್ ನ ಬಗ್ಗೆ ಏನ್ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ. ನಿಮಗೆ ಏನಾದ್ರೂ ಡೌಟ್ಸ್ ಇದ್ರೂ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳ್ಕೊಬಹುದು. ಮತ್ತೆ ಈ ವಿಡಿಯೋನ ಮರಿದೆ ಲೈಕ್ ಮಾಡಿ ಆಯ್ತಾ. ಹಾಗೂ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನೀವು ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಮುಂದಿನ ವಿಡಿಯೋಸ್ ಗಳನ್ನ ನೀವು ಮಿಸ್ ಮಾಡ್ಕೊಳ್ತೇನೆ ನೋಡ್ಕೊಬಹುದು. ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟನ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಜೈ ಹಿಂದ್.